ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿ ಗ್ಯಾಂಗ್ ಒಂದು ಲಾಕ್ ಆಗಿದೆ. ಎಟಿಎಂನಲ್ಲಿದ್ದ ಹಣ ದೋಚಿದ್ದ ಖದೀಮರು ಹಣದೊಂದಿಗೆ ಲಾಕ್ ಆಗಿದ್ದಾರೆ. ಮತ್ತೊಂದು ಕಡೆ ಕೆಲಸ ಮಾಡ್ತಿದ್ದ ಮಾಲೀಕನಿಗೆ ವಂಚಿಸಿ ಹಣ ದೋಚಿದ್ದ ಆಸಾಮಿ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಎಟಿಎಂನಿಂದ ಹಣ ಎಗರಿಸುತ್ತಿದ್ದ ಉದ್ಯೋಗಿಗಳು ಅರೆಸ್ಟ್. ಹಣ ಹಂಚಿಕೊಳ್ಳುವಾಗ ಕಿರಿ ಕಾರ್ನಲ್ಲಿತ್ತು 43.76 ಲಕ್ಷ. ಇದು ಲಕ್ಕಿ ಭಾಸ್ಕರ್ ತೆಲುಗು ಸಿನಿಮಾ ದೃಶ್ಯ. ನಾಯಕ ನಟ ಬ್ಯಾಂಕ್ ಉದ್ಯೋಗಿ. ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಹೋಗ್ತಿದ್ದ ನಾಯಕ ಅದನ್ನ ಬೇರೆ ಬೇರೆ ವ್ಯವಹಾರಕ್ಕೆ ಬಳಸಿಕೊಳ್ತಿದ್ದ. ಅದರಿಂದ ಬಂದ ಲಾಭದ ದುಡ್ಡನ್ನ ಮತ್ತೆ ಬ್ಯಾಂಕ್ ಖಜಾನೆಗೆ ತಂದಿಡ್ತಿದ್ದ. ಅದೇ ರೀತಿ ಮಾಡಿ ಶ್ರೀಮಂತನಾಗಿ ಬೆಳಿತಾನೆ. ಇದು ಸಿನಿಮಾ ಆದ್ರೆ ಅದೇ ರೀತಿ ಮಾಡ್ತಿದ್ದ ಗ್ಯಾಂಗ್ ಒಂದನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋ ಇವರು ಎಟಿಎಂಗಳಿಗೆ ಹಣ ಹಾಕೋ ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕ್ಯಾಶ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಿದ್ರು. ಎಟಿಎಂನಲ್ಲಿ ಹಣ ಹಾಕೋದು ಸೇರಿದಂತೆ ರಿಪೇರಿ ಕೆಲಸ ಕೂಡ ಮಾಡ್ತಿದ್ರು. ಈ ವೇಳೆ ಎಟಿಎಂನಿಂದ ಹಣ ತೆಗೆದು ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಿದ್ರು. ಇದನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಹಣ ಡಬಲ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರು. ಆಡಿಟಿಂಗ್ ವೇಳೆಯಲ್ಲಿ ಬೇರೆ ಎಟಿಎಂನಿಂದ ಹಣ ತಂದು ಇಲ್ಲಿ ಹಾಕೋ ಕೆಲಸ ಮಾಡ್ತಿದ್ರು. ಹೀಗೆ ಒಟ್ಟು 4-5 ಎಟಿಎಂನಿಂದ 43.76 ಲಕ್ಷ ಹಣ ಎಗರಿಸಿದ್ದ ಖದೀಮರು ಹಣ ಹಂಚಿಕೊಳ್ಳುವಾಗ ಕಿರಿಕಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಗೊತ್ತಾಗಿದೆ. ದಾಳಿ ಮಾಡಿದ ಪೊಲೀಸರು ಒಟ್ಟು 52 ಲಕ್ಷ ನಗದು ಹಣ ಹಾಗೂ ಕದ್ದ ಹಣದಲ್ಲಿ ಖರೀದಿಸಿದ್ದ 40 ಲಕ್ಷ ಮೌಲ್ಯದ ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸರ್ವಿಸ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೀ ಶಾಪ್ ಬಳಿ 6 ವ್ಯಕ್ತಿಗಳು ಹಣಕ್ಕೋಸ್ಕರ ಪರಸ್ಪರ ವಾಗ್ವಾದ ಮಾಡ್ಕೊಳ್ತಾ ಇರ್ತಕ್ಕಂತಾಗ ಪೊಲೀಸರು ಅದರಲ್ಲಿ ಮಧ್ಯಪ್ರವೇಶಿಸಿ ಅವರನ್ನು ಪೊಲೀಸ್ ಠಾಣೆಗೆ ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಎಟಿಎಂಗಳಿಗೆ ಹಣ ತುಂಬತಕ್ಕಂಥ ಒಂದು ಏಜೆನ್ಸಿಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದು ಅವರು ಈ 6 ಜನರು ಸೇರಿಕೊಂಡು ಈ ಏಜೆನ್ಸಿ ಮುಖಾಂತರ ಬೇರೆ ಬೇರೆ ಎಟಿಎಂಗಳಿಗೆ ಹಣವನ್ನು ತೆಗೆದುಕೊಂಡು ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ವಲ್ಪ ಮಟ್ಟದ ಹಣವನ್ನು ಕಡಿಮೆ ಲೋಡ್ ಮಾಡ್ತಕ್ಕಂಥದ್ದು ಅದು ಸಿಸ್ಟಮ್ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಈ ರೀತಿಯಾಗಿ ಆರೋಪಿಗಳು ಸಾಕಷ್ಟು ಮೊತ್ತದ ಹಣವನ್ನ ಲಪಟಾಯಿಸಿರ್ತಕ್ಕಂಥದ್ದು ಕಂಡು ಬಂದಿದೆ. ಪೊಲೀಸರು ಅವರ ಒಂದು ಕೂಲಂಕುಷ ವಿಚಾರಣೆಯಿಂದ ಸುಮಾರು 51,76,000 ನಗದು ಹಣವನ್ನು ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಹಣದಿಂದ ಅವರು ಖರೀದಿಸತಕ್ಕಂತಹ 3 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 90 ಲಕ್ಷ ಆಗಿರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಅಂಗಡಿ ಮಾಲೀಕನಿಗೆ ದೋಖಾ, ಆರೋಪಿ ಅರೆಸ್ಟ್. ಹೌದು, ನಗರದ ಪೇಟೆಯಲ್ಲಿ ಚಿನ್ನದಂಗಡಿ ಮಾಲೀಕ ವಿಕ್ರಮ್ ಬಳಿ ಕಳೆದ 3 ವರ್ಷದಿಂದ ತಮಿಳುನಾಡು ಮೂಲದ ನರೇಶ್ ಶರ್ಮಾ ಕೆಲಸ ಮಾಡ್ತಿದ್ದ. ಮಾರಾಟಕ್ಕೆ ಕೊಟ್ಟ ಚಿನ್ನವನ್ನ ಕರಗಿಸಿ ಪ್ರತಿ ಬಾರಿ ಸ್ವಲ್ಪ ಸ್ವಲ್ಪ ಹಣ ಎಗರಿಸ್ತಾ ಇದ್ದ. ಹೀಗೆ 3 ವರ್ಷದಲ್ಲಿ 9 ಕೆಜಿ ಚಿನ್ನ ಎಗರಿಸಿ ವಂಚಿಸಿದ್ದಾನೆ. ಮಾಲೀಕನಿಗೆ ವಿಚಾರ ಗೊತ್ತಾಗಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಹಲಸೂರು ಗೇಟ್ ಪೊಲೀಸರು ಆರೋಪಿ ನರೇಶ್ ಬಂಧಿಸಿ 50 ಲಕ್ಷ ಮೌಲ್ಯದ 500 ಗ್ರಾಂ ಚಿನ್ನಾಭರಣ, 5 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ. ಕೊಯಮತ್ತೂರು ಮತ್ತು ಇತರ ಭಾಗಗಳಲ್ಲಿ ಆತ ಈ ರೀತಿ ಏನು ಚಿನ್ನಾಭರಣಗಳನ್ನು ತೆಗೆದುಕೊಂಡಿದ್ದ ಅವುಗಳನ್ನು ಅಲ್ಲಿ ಅನೇಕ ಕಡೆಗಳಲ್ಲಿ ಮಾರಾಟ ಮಾಡಿದ್ದು, ನಂತರ ಕರಗಿಸಿರ್ತಕ್ಕಂಥದ್ದು ಅದೆಲ್ಲ ಮಾಹಿತಿ ದೊರಕಿದ್ದು. ಅದರ ಆಧಾರದ ಮೇರೆಗೆ ಪೊಲೀಸರು ಒಟ್ಟು ವಿವಿಧ ಜ್ಯುವೆಲರಿ ಅಂಗಡಿಗಳಿಂದ ಸುಮಾರು 500 ಗ್ರಾಂ ಚಿನ್ನಾಭರಣ ಮತ್ತು ಚಿನ್ನದ ಗಟ್ಟಿ ಹಾಗೂ 5 ಲಕ್ಷ ರೂಪಾಯಿಗಳ ನಗದನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ಮೌಲ್ಯ ಈಗಾಗಲೇ ಹೇಳಿದಾಗಿ ಸುಮಾರು 50 ಲಕ್ಷ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದರಲ್ಲಿ ಒಬ್ಬ ಆರೋಪಿ ಶಾಮೀಲಾಗಿದ್ದು, ಈತ ಪ್ರಮುಖವಾಗಿ ತಮಿಳುನಾಡು ರಾಜ್ಯದವನು. 40 ವರ್ಷ ಈ ಬೆಂಗಳೂರು ನಗರದಲ್ಲಿ ಈ ಚಿನ್ನಾಭರಣದ ಅಂಗಡಿಯಲ್ಲಿ ಕಳೆದ 3 ವರ್ಷಗಳಿಂದ ಆತ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. 2 ಪ್ರಕರಣಗಳಲ್ಲಿ ಆರೋಪಿಗಳು ಬಡವರಾಗಿದ್ದು ಹಣ ಮಾಡಲು ಅಡ್ಡದಾರಿ ಹಿಡಿದಿದ್ರು. ಐಷಾರಾಮಿ ಜೀವನಕ್ಕಾಗಿ ಉಂಡ ಮನೆಗೆ ದ್ರೋಹ ಬಗೆದಿದ್ರು ಅಂತ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.